ಸೊ ಹೇ ಗೈಸ್, ವೆಲ್ಕಮ್ ಟು ರಾಂಗ್ ಸ್ಟೋನ್ ಫ್ಯಾಮ್ಲಿ. ಸೊ ಇವತ್ತಿನ ವಿಡಿಯೋ ಬ್ಲಾಗ್ ಕನ್ನಡದಲ್ಲಿ ಮಾಡ್ತಿದ್ದೀನಿ. ಯಾಕಂದರೆ ಒಂದು ಆಗಿರೋದು ನಮ್ಮ ಕರ್ನಾಟಕದಲ್ಲಿ ಮೇನ್ ಎಸ್ಪೆಷಲಿ ಫೇಮಸ್ ಧರ್ಮಸ್ಥಳ ಅಂತ ಎಷ್ಟು ಫೇಮಸ್ ಆಗಿರೋದು. ಅಲ್ಲಿ ಅಂಥ ಜಾಗದಲ್ಲಿ ಇಂಥ ಘಟನೆ ನಡೀತಿದೆ ಅಂದರೆ ಏನು ಮಾಡ್ತಿರೋದು ಪೊಲೀಸವರು, ಅಲ್ಲಿನ ಗೌಡ್ರ ಲೆಕ್ಕ ಏನು, ಅದ್ರ ಬಗ್ಗೆ ಮಾತಾಡಿರೋ ಸಮೀರ್ ಅವ್ರಿಗೆ ಹೋಗಿ ನಮ್ಮ ಜನರು ಹೋಗಿ ಅವ್ರಿಗೆ ನಿಮ್ಮ ಜಾತ ಏನು, ನೀನು ಮುಸ್ಲಿಮ್ ಆಗಿ ನಮ್ಮ ದೇವ್ರದ್ದು ಏನು ಬೇಕು ನಿನಗೆ, ಎತ್ತಕ್ಕೆ ಬೇಕು, ನಿನ್ನ ಕೆಲಸ ನೀನು ನೋಡ್ಕೋ, ನಮ್ಮ ದೇವ್ರು ಅಂದರೆ ಅಷ್ಟೇ ಅದು ಇದು ಅಂತ ಬೈತಿದ್ದಾರೆ. ಬ್ರೋ, ಲಿಟ್ರಲಿ ಸಮೀರ್ ಅವ್ರಿಗೆ ಹ್ಯಾಟ್ಸ್ ಆಫ್ ಕೊಡಬೇಕು. ಯಾಕಂದರೆ ಅವರು ಇಷ್ಟು ಒಳ್ಳೆ ಆಗಿರೋದು ವಿಡಿಯೋದು ಎಷ್ಟು ಜಡ್ ಒಂದು ಸಣ್ಣ ಮಗುವಿನ ಥರ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಷ್ಟು ಅಂದರೆ ಒಂದು 39 ಮಿನಿಟ್ಸ್ ವಿಡಿಯೋ ಇದೆ ಅದು. ಬಟ್ ಇಲ್ಲಿ ಕೇಳ್ತಾ ಇದ್ರೆ ನೋಡ್ತಾ ಇದ್ರೆ ಎಷ್ಟು ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂದರೆ ಮೈ ಮೇಲೆಲ್ಲ ಗೂಸ್ ಬಂಪ್ಸ್ ಬರುತ್ತೆ. ಅಷ್ಟು ಚೆನ್ನಾಗಿ ಒಂದೊಂದು ಪಾಯಿಂಟನ್ನು ಎವಿಡೆನ್ಸನ್ನು ಕಲೆಕ್ಟ್ ಮಾಡಿ ಅವರು ಅಷ್ಟು ಚೆಂದಾಗಿ A to Z ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನಮ್ಮ ಸೌಜನ್ಯ ತಂಗಿ ಬಗ್ಗೆ. ಸೊ ಹೇಳ್ತೀನಿ ಏನಾಗಿದೆ ಏನಿಲ್ಲ ಅಂತ A to Z ವ್ಲಾಗಲ್ಲಿ ನೋಡ್ತಾ ಇರಿ ಗಾಯ್ಸ್. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಜಸ್ಟಿಸ್ ಮಾಡೋಣ. ಯಾಕಂದರೆ ಜನರು ಹೇಗಿದೆ ಅಂದರೆ ಆನ್ಲೈನಲ್ಲೇ ಬರುತ್ತೆ ವಿಡಿಯೋ, ಬಂದಿದೆ, ಓಕೆ ಇಟ್ಸ್ ಓಕೆ, ಆಗಿದೆ ಎಲ್ಲ ಆಗಿದೆ, ಓಕೆ ಕೇಳ್ತಿದ್ದಾರೆ ಯಾರು. ಸೊ ಹಿಂಗಾಗಿ ತೆಲಂಗ್ ತೆಗೆದಾಕ್ಬಿಡ್ತಾರೆ, ಬಂದಿದೆ ಆಯ್ತು ಹೋಗಿದೆ ಓಕೆ ಇಗ್ನೋರ್ ಮಾಡಿಬಿಡ್ತಾರೆ. ಆದರೆ ಅದೇ ಘಟನೆ ಅವ್ರ ಮನೆಯಲ್ಲಿ ಆದಾಗ, ಅವ್ರ ಹೆಣ್ಮಕ್ಳ ಮನೆ ಜೊತೆ ಅವ್ರ ಪರಿಚಯದ ಜೊತೆ ಆದಾಗ ಅವಾಗ ಗೊತ್ತಾಗುತ್ತೆ. ಸೊ ಅಷ್ಟು ಆಗೋ ತನಕ ವೇಟ್ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಹಾಗೆ ನಡೀತಾ ಇದೆ ಅಂತ ಇಷ್ಟೆಲ್ಲ ಆಗ್ತಿದ್ರು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಸಮೀರ್ ಅವರು ಇದು ಆಗಿ ಹೋಗುತ್ತೆ 2000 ಹೋಗಿದ್ದನ್ನು ಯಾವಾಗೋ ಮುಚ್ಚಿದ್ದಾರೆ, ಇದ್ರು ಈಗ ರೀಓಪನ್ ಮಾಡಿದ್ದಾರೆ. A to Z ಅವರ ಮತ್ತು A to Z ಏನೇನಾಗಿದೆ, ಯಾವ ಪಾಯಿಂಟ್ ಮೇನು ಅಲ್ಲಿ ಗೌಡ್ರ ಹೆಂಗೆ A to Z ಒಂದು ಸಣ್ಣ ಮಗುವಿಂದ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೀವು ನೋಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಆಯ್ತು ಐ ಬಟನ್ ಅಲ್ಲಿ ವಿಡಿಯೋ ಹಾಕ್ತೀನಿ, ಪ್ಲೀಸ್ ಗೈಸ್ ನೋಡಿ ತಿಳ್ಕೊಳ್ಳಿ ಏನಾಗಿದೆ ಏನಿಲ್ಲ ಅಂತ. ಒಂದು PUC ಹೋಗ್ತಿರೋ ಒಂದು ಹೆಣ್ಮಗಳು ಸೌಜನ್ಯ, ನಮ್ಮ ತಂಗಿ, ಕಾಲೇಜ್ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ಏನೋ ಸ್ಪೆಷಲ್ ಪಾರ್ಟಿ ಅಂತ ಐ ಥಿಂಕ್ ಅವಳು ಲಂಚ್ ಟಿಫನ್ ಹೋಗ್ತಿರಲಿಲ್ಲ. ಸೊ ಕಾಲೇಜ್ ಬರುವಾಗ ಫ್ರೆಂಡ್ಸ್ ಎಲ್ಲ ಬಾಯ್ ಹೇಳಿ ಮನೆ ಬರುವಾಗ ಓನ್ಲಿ 10 ಕಿಲೋಮೀಟರ್ಸ್ ದೂರ ಅವರ ಮನೆ ಇರುತ್ತೆ. ಆ ಮನೆ ಹತ್ರ ಬರೋವರೆಗೆ ಅವರು ಕಿಡ್ನಾಪ್ ಆಗ್ಬಿಡ್ತಾಳೆ. ಯಾಕೆ ಏನು ಅಂತ ಏನೂ ಗೊತ್ತಿಲ್ಲ, ಕಿಡ್ನಾಪ್ ಆಗ್ಬಿಡ್ತಾಳೆ. ಓಕೆ, ಕಿಡ್ನಾಪ್ ಆಗಿದೆ. ಅವ್ರ ಅಮ್ಮಗೆ ಮತ್ತೆ ಥಿಂಕ್ ಮಾಡ್ತಾರೆ 7 ಗಂಟೆ ಆಯ್ತು 8 ಗಂಟೆ ಆಯ್ತು, ನಮ್ಮ ಮಗಳು ಇನ್ನೂ ಬಂದಿಲ್ಲ. ಆಕ್ಚುಲಿ ಅವಾಗೆ ಬರ್ಬೇಕಾಗಿದ್ರು, ಇನ್ನೂ ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡಿದಾಗ ಹಂಗೆ ಕಾಯ್ತಾರೆ. ಅವ್ರ ಫ್ರೆಂಡ್ಸ್ ಕಾಲ್ ಮಾಡಿ ಕೇಳ್ಕೊತಾರೆ, ಇಲ್ಲ ಅವಾಗ ಹೋಗಿದ್ದಾಳೆ ಅವ್ರು ಅಂತಾರೆ. ಸೊ ಅವತ್ತಿಂದ ನೈಟ್ ರಾತ್ರಿ 12 ಮತ್ತು 1 ಗಂಟೆ ಆಗುತ್ತೆ. ಎಲ್ಲ ಜನರು ಸೇರಿ ಅಲ್ಲಿ ಪೊಲಿಟಿಷನ್ಗೆ ಹೋಗ್ತಾರೆ. ಪೊಲಿಟಿಷನ್ ಹೋಗಿ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ, ನನ್ನ ಮಗಳು ಇನ್ನಾದ್ರೂ ಮನೆಗೆ ಬಂದಿಲ್ಲ, ಹಾಗೆ ಕಂಪ್ಲೇಂಟ್ ತಗೊಳ್ಳಿ ರೈಸ್ ಅಂತ ಕೇಳ್ತಾರೆ. ಅವ್ರು ಪೊಲೀಸರು ಏನಂತಾರೆ, ಇಲ್ಲ 24 hours ಆದ್ಮೇಲೆ ನಾವು ಕಂಪ್ಲೇಂಟ್ ತಗೋತೀವಿ ಅಂತ ಅವ್ರಿಗೆ ಹೇಳೋರಿಗೆ ಕಳ್ಸಿಬಿಡ್ತಾರೆ ಅಲ್ಲಿಂದ. ಓಕೆ, ಅವರು ಓಕೆ ಈಗ ನೈಟ್ ಕೂಡ ಆಗಿದೆ ಅಂತ ಊರಲ್ಲಿರೋ ಜನರೆಲ್ಲ ಮಾತಾಡಿ ಅದು ಹೇಳಿ ಅವ್ರನ್ನ ಸಂಜೆಗೆ ಹೋಗಿ ನಾಳೆ ಬರೋಣ ಮತ್ತೆ ಹುಡ್ಕೋಣ, ಈಗ ನೈಟ್ ಆಗಿ ಸಂಜೆ ಕಾಣ್ತಿಲ್ಲ ಅಂತ. ಓಕೆ, ಸೊ ಬೆಳಗ್ಗೆ 10 ಗಂಟೆ 11 ಗಂಟೆ ಒಳಗೆ ಆ ಹೆಣ್ಮಗಳು ಸೌಜನ್ಯ ಅವ್ರ ಬಾಡಿ ಸಿಕ್ಬಿಡುತ್ತೆ. ಆ ಬಾಡಿ ಯಾವ ಸಿಚುವೇಶನ್ ಅಲ್ಲಿ ಇತ್ತು ಅಂದ್ರೆ ನೆನ್ಸ್ಕೊಳ್ಳಕ್ಕೆ ಆಗಲ್ಲ ಆ ಸಿಚುವೇಶನ್ ಇರುತ್ತೆ. ಅವಳನ್ನ ಇಷ್ಟು ಭೀಕರವಾಗಿ ಗ್ಯಾಂಗ್ ರೇಪ್ ಮಾಡಿ ಹೇಗೆ ಹೇಳ್ಬೇಕು ಗಾಯ್ಸ್, ಅವ್ರು ಎಷ್ಟು ಭಯಂಕರವಾಗಿ ರೇಪ್ ಮಾಡಿ ಅವಳ ಮೇನ್ ಪ್ರೈವೇಟ್ ಪಾರ್ಟ್ ಅಲ್ಲಿ 7 ಇಂಚು 6 ಇಂಚು ವರೆಗೆ ಮಣ್ಣು ಹಾಕ್ತಾರೆ. ಯಾಕೆ ಏನೂ ಎವಿಡೆನ್ಸ್ ಸಿಗ್ಬಾರ್ದು ಅಂತ. ಸೊ ಇಷ್ಟು ಎಲ್ಲ ಆದ್ರೂ ಪೊಲಿಟಿಷಿಯನ್ ಕಂಪ್ಲೇಂಟ್ ಆದ್ರೆ ಅವರಿಗೆ ಬಾಡಿ ಸಿಗುತ್ತೆ ಎಲ್ಲ ಮಾಡ್ತಾರೆ. ಓಕೆ, ಆ ಬಾಡಿನ ಅವರು ಲ್ಯಾಬಿಗೆ ಕಳಿಸ್ತಾರೆ. ಓಕೆ, ಲ್ಯಾಬ್ ರಿಪೋರ್ಟ್ ಎಲ್ಲ ಬಂದಾಗದೆ ಅವರು ಅಷ್ಟು ಚಂದ ಡಾಕ್ಟರ್ ಹೇಳ್ತಾರೆ, ಈ ಸ್ವಂನ ಹಂಗ ಕಲೆಕ್ಟ್ ಮಾಡ್ತಾರೆ ಎವಿಡೆನ್ಸ್. ಓಕೆ, ಸೊ ಅದನ್ನು ನಂತರ ಹೋಗಿ ಲ್ಯಾಬಿಗೆ ಕೊಡಿ, ಇದು ಸಬ್ಮಿಟ್ ಮಾಡಿ, ಇದು ಓನ್ಲಿ ಖಾಲಿ 72 hours ಒಳಗೆ ಸಬ್ಮಿಟ್ ಮಾಡಿ ಅಂತ ಆ ಪೊಲೀಸ್ ಮಾಡ್ತಾನೆ. ಅದನ್ನ ತೊಂಬಲೆ ಇಟ್ಕೊಂಡು 14 ದಿನಗಳ ನಂತರ ಆದ್ಮೇಲೆ ಕೊಡ್ತಾನೆ. ಓಕೆ, ಇದೆಲ್ಲ A to Z ಪ್ರಿಪೇರ್ ಆಗಿ ಅಲ್ಲಿರೋ ಒಂದು ಮೇನ್ ಗೌಡ್ರು ಅಂತೆ ಅವರು, ಅಲ್ಲಿರೋ ಮೇನ್ ಅವರು ಧರ್ಮಸ್ಥಳದ ದೇವಸ್ಥಾನದ ಅವ್ರದ್ದೆಲ್ಲ ಒಟ್ಟು ಅವ್ರ ಅಧಿಕಾರ ಇರೋದು ಅವ್ರಿಗೆ. ಅವ್ರ ತೂರ್ನಿಂದ ಪಾಲಿಟಿಷಿಯನ್ ಇಂದ ಮನಿಯಿಂದ ಎಲ್ಲಾ ತರದಿಂದ ಇದು ಕೇಸ್ನ ಆಲ್ಮೋಸ್ಟ್ ಡಿಲೀಟ್ ಮಾಡಿ ಯಾರೋ ಒಬ್ಬ ಹುಚ್ಚನ್ಗೆ ಸಿಗಿ ಹಾಕೋ ತರ ಮಾಡ್ತಾರೆ. ಓಕೆ, ಎಷ್ಟು ಪ್ರಿಪೇರ್ ಆಗಿದೆ ನೋಡಿ, ಎಲ್ಲಾ ಎವಿಡೆನ್ಸ್ ಅನ್ನು ಇಷ್ಟಪಡ್ತಾರೆ. ಹ್ಯಾಟ್ಸ್ ಆಫ್ ಸಮೀರ್ ಬ್ರೋಗೆ.
ಎಷ್ಟೆಲ್ಲ ಎವಿಡೆನ್ಸು, ಎಷ್ಟೆಲ್ಲ ಮಾಡಿ, ಎಷ್ಟೆಲ್ಲ ಟು ಝಡ್ ಒಂದು ವಿಡಿಯೋಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾನೆ. ಹೇಗಾಯ್ತು, ಏನಿಲ್ಲ ಏನಿಲ್ಲ ಟು ಝಡ್ ಇದ್ದಾನೆ. ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಅವನು ಟು ಝಡ್ ಮತ್ತೆ ಮಗು ತರ ತಿಳಿಸಿದ್ದಾನೆ. ಪ್ಲೀಸ್ ಅದು ಯಾರು ವಿಡಿಯೋ ನೋಡಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ನೋಡಿ. ನೋಡ್ತಿದ್ರೆ ಸೀರಿಯಸ್ಲಿ ಗೂಸ್ ಎಲ್ಲ ಬರುತ್ತೆ. ನನಗೆ ಹುಷಾರಿಲ್ಲ ಅಂದ್ರೂ ನಾನು ಬಂದು ವಿಡಿಯೋ ಮಾಡ್ತಿದ್ದೀನಿ. ಯಾಕೆ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಜನರಿಗೆ ತಲುಪಿಸೋಣ. ನಮ್ಮ ತಂಗಿಗೆ ಸೌಜನ್ಯಗೆ ನ್ಯಾಯ ಸಿಗ್ಬೇಕು, ಅವ್ರ ಫ್ಯಾಮಿಲಿಗೆ ನ್ಯಾಯ ಸಿಗ್ಬೇಕು. ಆ ದೇವರು ಸಮೀರ್ ಅವರಿಗೆ ಏನೂ ಆಗ್ತಿರೋ ತರ ನೋಡ್ಕೊಳ್ಳಿ. ಯಾಕಂದ್ರೆ ಅಷ್ಟೆಲ್ಲ ಅವ್ರಿಗೆ ಅಂದ್ರೆ ಯಾಕೆ ಅಂತಿದ್ರ ಅಂದ್ರೆ ಅವ್ರ ಗೌಡ್ರು ಯಾರ ಎವಿಡೆನ್ಸ್ಗೆ ಮತ್ತೆ ಹಿಂಗ ತಾವು ಸಿಗ ಬೀಳ್ತಾರೆ ಅಂತ ಎವಿಡೆನ್ಸ್ ಕಲೆಕ್ಟ್ ಆಗಿರುತ್ತೆ. ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ಡಾಕ್ಟರ್ ಹೆಂಡತಿಗೆ ರೇಪ್ ಆಯ್ತು. ಓಕೆ, ಮತ್ತೆ ಪೊಲೀಸ್ ಅವ್ರಿಗೆ ಮೊಬೈಲ್ ಕಿಡ್ನಾಪ್ ಆದ್ರು. ಅವ್ರ ಕೇಸ್ ಸಂಬಂಧಪಟ್ಟ ಏನ್ ಮೇನ್ ಎವಿಡೆನ್ಸ್ ಇರುತ್ತೆ ನೋಡೋ, ಯಾರು ಅವ್ರ ಸಪೋರ್ಟ್ಗೆ ನಿಂತಿದ್ದಾರೆ, ಸೌರಿನ ಸಪೋರ್ಟಿಗೆ ಅವ್ರದ್ದು A to Z ಅಥವಾ ಕೊಲೆ ಆಗ್ತಿದೆ, ಅಥವಾ ರೇಪ್ ಆಗ್ತಿದೆ, ಅಥವಾ ಕಿಡ್ನಾಪ್ ಆಗ್ತಿದೆ, ಗ್ಯಾಂಗ್ ರೇಪ್ ಆಗ್ತಿದೆ, ಏನ್ ಸಿಕ್ಕಿದ್ದು ಮಾಡ್ತಿದ್ದಾರೆ. ಸೊ ನಾನು ಸಮೀರ್ ಕೇಳ್ಕೋದು ಅಷ್ಟೇ ಬ್ರೋ, ನಿಮ್ ಸೇಫ್ಟಿಯಲ್ಲಿ ನೀವ್ರಿ. ಯಾಕಂದ್ರೆ ಬಹಳ ಜನ ಕಣ್ಣು ಮೇಲೆ ಆಲ್ರೆಡಿ ಬಿದ್ದಿರುತ್ತೆ. ಆಲ್ರೆಡಿ ಈಗ ಟಾರ್ಗೆಟ್ ಬುಲ್ಲಿ ಕೂಡ ಮಾಡ್ತಿದ್ದಾರೆ. ನಮ್ ಜಾತ ನಿಮ್ಗೆ ಆಗ್ಬೇಕಲ್ಲ ಅದು ಇದು ಅಂತ ಬೈತಿದ್ದಾರೆ. ಬ್ರೋ ಮನುಷ್ಯರಿದ್ದಾರೆ ಏನಿದ್ದಾರೆ ಬ್ರೋ, ಅವನು ಹ್ಯಾಟ್ಸ್ ಆಫ್ ಕೊಡ್ಬೇಕು ಅವನ್ಗೆ. ಇಷ್ಟೆಲ್ಲ ಒಂದು ಹೆಣ್ಮಗಳದು ಒಂದು ನಮ್ ತಂಗಿದು ಅವ್ನು ಮಾತಾಡ್ತಿದ್ದಾನೆ, ಇಷ್ಟೆಲ್ಲ ಹೊರಗೆ ಬೀಳ್ತಿದೆ ಅಂತ ನಾವು ಖುಷಿ ಪಡ್ಬೇಕು, ಹ್ಯಾಟ್ಸ್ ಆಫ್ ಕೊಡ್ಬೇಕು ಅವನಿಗೆ, ನಾವು ಸಪೋರ್ಟ್ ಮಾಡ್ಬೇಕು. ಅದು ಬಿಟ್ಟು ಅವನ್ಗೆ ತರಕ್ ಹೋದ್ರೆ ಹೆಂಗ ಗುರು, ಹಂಗಾಗಿದೆ ಅಂತ ಇಷ್ಟೆಲ್ಲ ಅಂತ ಧರ್ಮಸ್ಥಳ ಪವಿತ್ರ ಜಾಗದಲ್ಲಿ ಇಷ್ಟೆಲ್ಲ ಆದ್ರೂ ಒಂದ್ ಹೆಣ್ಮಗು ಸೇಫ್ ಇಲ್ಲ ಅಂದ್ರೆ ಏನ್ ಬೇಕಾ ಗುರು, ಏನ್ ಗೌರ್ಮೆಂಟ್ ಮಾಡ್ತಿದೆ? ಅಷ್ಟೆಲ್ಲ ನೋಡ್ಕೋಬೇಕು ತಾನೇ. ಅವನು ಅಷ್ಟೆಲ್ಲ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ ಯಾರಿಗೋಸ್ಕರ? ಹುಡುಗಿಗೆ ಒಂದು ನ್ಯಾಯ ಸಿಗ್ಲಿ, ಒಳ್ಳೇದಾಗ್ಲಿ ಅಂತ. ಓಕೆ, ನಾ ಇದು ಆಕ್ಚುಲಿ ವಿಡಿಯೋ ಮಾಡ್ತಿರ್ಲಿಲ್ಲ. ಓಕೆ, ನಾನು ಸ್ಟೋರಿ ಹಾಕ್ಸ್ಕೊಂಡ್ ಕೂತಿದ್ದೆ. ಬಟ್ ಅವ್ರು ರೀಸೆಂಟ್ಲಿ ಅವ್ರು ಸಮೀರ್ ಅವ್ರದ್ದು ನಿನ್ನೆ ನಾನು ಸ್ಟೋರಿ ನೋಡಿದೆ. ಅವ್ರಿಗೆ ಜೀವ ಬೆದರಿಕೆ ಬರ್ತಿದೆ, ಅಡ್ರೆಸ್ ಲೀಕ್ ಮಾಡಿದ್ದಾರೆ. ವಿಡಿಯೋನ ನೀನು 35 ಲಕ್ಷ ತಿಂದು ವಿಡಿಯೋ ಮಾಡಿದ್ದ, ಅದು ಇದು ಏನೇನೋ ಬರ್ತಿದೆ ಬ್ರೋ. ಸೀರಿಯಸ್ಲಿ ಲಿಟ್ರಲಿ ಒಂದು ಒಳ್ಳೆ ಮಾಡಕ್ ಹೋದ್ರೆ ಜನರಿಗೆ ಸಹಿಸೋದಿಲ್ಲ, ಅದು ಅರ್ಗೋದಿಲ್ಲ ಅವರಿಗೆ, ತಿಂದು ಕೂಡ ಅರ್ಗೋದಿಲ್ಲ. ಸೊ ಅವ್ರು ಇಷ್ಟ ಹೇಳಿದೆ ಬ್ರೋ, ಹೆಣ್ಮಕ್ಳಲ್ಲಿ ಇಷ್ಟ ವಿನಂತಿ ಮಾಡ್ಕೋತೀನಿ, ನಿಮ್ ಸೇಫ್ಟಿಯಲ್ಲಿ ನೀವಿರಿ. ಆಲ್ವೇಸ್ ಬ್ಯಾಗ್ ಅಲ್ಲಿ ಏನಾದ್ರು ಪೆಪ್ಪರ್ ಸ್ಪ್ರೇ ಅಥವಾ ಚಾಕು ಏನಾಗುತ್ತೆ ನಿಮ್ ಸೇಫ್ಟಿ ನೀವು ಕ್ಯಾರಿ ಮಾಡ್ತಾ ಇರಿ. ಯಾಕಂದ್ರೆ ಪೂರಾ ಕೆಟ್ಟೋಗ್ಬಿಟ್ಟಿದೆ ಸಮಾಜ. ಯಾರು ಎಲ್ಲಿ ಸೇಫ್, ಯಾವ ಲೆಕ್ಕದಲ್ಲಿ ಸೇಫ್ ಅಂತ ಹೇಳೋ ಹಾಗೇನೆ ಇಲ್ಲ. ಸಣ್ಣ ಹುಡುಗಿಯರು 4-5 ವರ್ಷ ಹುಡುಗಿಯರ್ ನಿಂತ 60-70 ವರ್ಷ ವಯಸ್ಸರು ಹೆಣ್ಮಕ್ಳು ಮುಖ್ಯರವರಿಗೆ ರೇಪ್ ಮಾಡ್ತಿದ್ದಾರೆ ಅಂತ ಲೆಕ್ಕ ಹಾಕಿ. ಎಲ್ಲಿ ಸೇಫ್ ಇಲ್ಲ ನಮ್ದು ಆಲ್ರೆಡಿ. ಸೊ ನನ್ ಮಗ ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊತೀನಿ, ನಿಮ್ ಸೇಫ್ಟಿಯಲ್ಲಿ ನೀವಿರಿ. ಓಕೆ, ಅವ್ರ ಹ್ಯಾಟ್ಸ್ ಆಫ್ ಟು ಸಮೀರ್. ಇನ್ನೊಂದು ಹೇಳ್ತೀನಿ, ಥ್ಯಾಂಕ್ಫುಲ್ ಆಗಿರ್ಬೇಕು ನಾವು ಎಲ್ಲರೂ ಅವನಿಗೆ. ಯಾಕಂದ್ರೆ ಇಷ್ಟೆಲ್ಲ ಆಗಿದ್ದು ಹಂಗೆ ಎಷ್ಟು ಅದು ಇದು ಒಂದು ಘಟನೆ ಅಂತಲ್ಲ. ಓಕೆ, ಸೌಜನ್ಯ ಘಟನೆ ಅಂತಲ್ಲ, ಎಷ್ಟೋ 4-5 ಘಟನೆಗಳು ಆ ಊರಲ್ಲಿ ಆಗಿವೆ. ಆ 4 ಊರಲ್ಲಿ ಆಗಿದ್ರು ಅವ್ರು ಗೌಡ್ರು ರೊಕ್ಕ ಕೊಟ್ಟು ಅದು ಇದು ಅಟ್ಯಾಚ್ ಮಾಡ್ತಿದ್ದಾರೆ. ಅಲ್ಲೇ ಸ್ಕೇಟ್ ಒಳಗೆ ಮುಚ್ಚೋಗ ಮಾಡಿದ್ದಾರೆ. ಸೊ ನಾನ್ ಹೇಳೋಕ್ಕಿಂತ ಮುಂಚೆ ಅವ್ನ ವಿಡಿಯೋ ನೋಡಿ ನೀವು A to Z ಅವ್ನು ಎಕ್ಸ್ಪ್ಲೇನ್ ಮಾಡಿದ್ದಾನೆ, ಏನಾಗಿದೆ ಏನಿಲ್ಲ ಯಾವ ತರ ಅಂತ A to Z ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಸೀರಿಯಸ್ಲಿ ಲಿಟ್ರಲಿ ಹಂಗಾದ್ರು ಸಪೋರ್ಟ್ ಮಾಡಿ, ಜಸ್ಟಿಸ್ ಫಾರ್ ನಮ್ ತಂಗಿ ಸೌಜನ್ಯಗೆ ಅಂತ ಹೇಳ್ತಾವ್. ನಮ್ಗೆ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಶೇರ್ ಮಾಡಿ. ನನ್ ವಿಡಿಯೋ ಶೇರ್ ಮಾಡ್ಲಿಕ್ಕಿಲ್ಲ. ಓಕೆ, ನನ್ ಕೈಲಿ ಎಷ್ಟಾಗುತ್ತೆ ನಾನು ಶೇರ್ ಮಾಡ್ತೀನಿ ಅವ್ನ ವಿಡಿಯೋ. ಓಕೆ, ನೀವು ಸುದ್ದ ಅವ್ನ ವಿಡಿಯೋ ನೋಡಿ ಪ್ಲೀಸ್, ರಿಕ್ವೆಸ್ಟ್. ಅವ್ರು ವಿಡಿಯೋ ನೋಡಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಮುಂಚೆ ಒಂದು 40 ಮಿನಿಟ್ಸ್ ಇದೆ ವಿಡಿಯೋ, ಅದು ನೋಡಿ ಎಷ್ಟು ಕ್ಲಾರಿಫೈ ಆಗಿ ಒಂದೊಂದು ಪಾಯಿಂಟ್ ಹಿಡ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡಿದ್ದಾನೆ ಅಂದ್ರೆ ನಾನು ಲಿಟ್ರಲಿ ಹೇಳೋಗಿಲ್ಲ. ಅಷ್ಟು ಕ್ಲಿಯರ್ ಆಗಿ ಅವನು A to Z ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡಿ ಅವನು ಹೇಳಿದ್ದಾನೆ. ಸರ್ ನಾನಂತೂ ನಿಮ್ಗೆ ಸ್ಪೆಷಲಿ ರಿಕ್ವೆಸ್ಟ್ ಮಾಡ್ಕೋತೀನಿ, ಪ್ಲೀಸ್ ಗೈಸ್ ಅದು ವಿಡಿಯೋನ ನೋಡಿ ನೀವು ಸಪೋರ್ಟ್ ಮಾಡಿ. ಅವ್ನಿಗೆ ನಮ್ ಸಪೋರ್ಟ್ ಬೇಕಾಗಿದೆ. ಆನ್ಲೈನ್ ಎಲ್ಲರೂ ಎಷ್ಟಾಗುತ್ತೆ ಅಷ್ಟು ಅವ್ನಿಗೆ ಸಪೋರ್ಟ್ ಮಾಡಿ. ಯಾಕಂದ್ರೆ ಗೊತ್ತಿದೆ ಅಲ್ಲ, ಅವರೆಲ್ಲ ಅಷ್ಟೆಲ್ಲ ಮಾಡಿದ್ರೆ ಅಂದ್ರೆ ಅವ್ನಿಗೆ ಇನ್ನು ಮಾಡಕ್ಕೆ ಅಷ್ಟು ಯೋಚನೆ ಮಾಡಲ್ಲ ಅವರು. ಸೊ ಓಕೆ, ಅವ್ರ ಗೌಡ್ರು ವಿಡಿಯೋ ಡಿಲೀಟ್ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಅದು ಆಯ್ತು ಒನ್ ಡೇ ಹಿಂದೆನೆ ಮತ್ತೆ ರೀ ಆಗಿ ಮತ್ತೆ ರೀ ಅಪ್ಲೋಡ್ ಬರುತ್ತೆ, ಮತ್ತೆ ರಿಟರ್ನ್ ಬರುತ್ತೆ ಅಂತ ಅನ್ಕೊಂಡಿದ್ದಿಲ್ಲ. ಮತ್ತೆ ರಿಟರ್ನ್ ಬಂದಿದೆ. ಅವಾಗ ಇಷ್ಟೆಲ್ಲ ಆದ್ಮೇಲೆ ಅವರು ವಿಡಿಯೋ ನಾವು ಕೈಲಿ ಎಷ್ಟು ಡಿಲೀಟ್ ಮಾಡಿಸಿದ್ರು ಒನ್ ಡೇ ಬಿಫೋರ್. ಓಕೆ, ಡಿಲೀಟ್ ಮಾಡ್ಬೇಕಾದ್ರೆ ಮತ್ತೆ ಬಂದ್ಮೇಲೆ ಅವ್ರು ಏನ್ ಮಾಡಿದ್ದಾರೆ, ಕಾಸ್ಟ್ಯೂಮೇಜ್ ಅನ್ನ ಪ್ಲಾನ್ ಗೇಮ್ ಮಾಡಿದ್ದಾರೆ. ಈಗ ನಿನ್ ಕಾಸ್ಟ್ ನೋಡ್ಕೋ, ಹಂಗೋ ಹಿಂಗೋ ಅಂತ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡಿ, ಜಸ್ಟಿಸ್ ಫಾರ್ ನಮ್ ತಂಗಿ. ಯಾಕಂದ್ರೆ ಹೆಣ್ಣು ಮಗುನೇ ಬ್ರೋ. ಹೆಂಗಂತ ಈಗ ಮಂದಿ ಬೇರೆ ಮನೆ ನಡೆದಿದೆ ಅಂತ ಸುಮ್ ಕುಂದ್ಕೊಂಡ್ ಬಿಟ್ರೆ ಹಂಗ ಆಗೋದಿಲ್ಲ ಅದು. ಯಾಕಂದ್ರೆ ನೆಕ್ಸ್ಟ್ ಡೇ ನಮ್ಮಲ್ಲಿ ನಡೆದಾಗ ಅವಾಗ ನಮಗ್ ಗೊತ್ತಾಗುತ್ತೆ. ಸೊ ಅಷ್ಟು ಮುಂದುವರೆದು ಬೇಡ ಅಂತೀನಿ. ಎಷ್ಟಾಗುತ್ತೆ ಅಷ್ಟು ನಮ್ ಕೈ ಸಪೋರ್ಟ್ ಮಾಡೋಣ. ಓಕೆ, ಜಸ್ಟಿಸ್ ಫಾರ್ ನಮ್ ತಂಗಿ ಸೌಜನ್ಯಗೆ. ಓಕೆ, ಸೊ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ಗೈಸ್, ಯಾರೆಲ್ಲ ನೋಡಿಲ್ಲ ಇದು ವಿಡಿಯೋ ಪ್ಲೀಸ್ ಅವ್ನು ವಿಡಿಯೋ ನೋಡಿ ಫುಲ್ಲಿ ನೋಡ್ರಿ. ಓಕೆ, ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಸ್ಟೋರಿಗ್ರಾಮ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ ಒಂದು ವಿಡಿಯೋ, ಮತ್ತು ಐ ಬಟನ್ ಹಾಕಿರ್ತೀನಿ. ಪ್ಲೀಸ್ ನಾನು ಇದು ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಓಕೆ, ಇವತ್ತೇ ಅಪ್ಲೋಡ್ ಮಾಡ್ತೀನಿ, 1 hour ಅಲ್ಲಿ ಬನ್ನಿ ಎಡಿಟ್ ಮಾಡಿ. ಓಕೆ, ಸೊ ಎಷ್ಟಾಗುತ್ತೆ ಅಷ್ಟು ನೀವು
ವಿಡಿಯೋ ನೋಡಿ ಶೇರ್ ಮಾಡಿ. ನನ್ನ ವಿಡಿಯೋ ಶೇರ್ ಮಾಡಿಕ್ಕಿಲ್ಲ ಅಂದ್ರೆ ಓಕೆ ಗಾಯ್ಸ್, ಅವನಾದ್ರೂ ಪ್ಲೀಸ್ ಶೇರ್ ಮಾಡಿ. ನಿಮ್ಗೆಲ್ಲ ಗೊತ್ತಾಗೋದು ಎ ಟು ಝೆಡ್ ಏನಾಗಿದೆ, ಏನ್ ನಡೀತಿದೆ ಎಲ್ಲ ಅಂತ ಪವಿತ್ರವಾದ ಸ್ಥಳದಲ್ಲಿ ಹೆಂಗ್ ಆಗ್ತಿದೆ ಅಂದ್ರೆ ಬೇರೆ ಕಡೆಯಿಂದ ಏನೇನಾಗಿಲ್ಲ ಅಷ್ಟು ಮೇಲೆ ತಿಳ್ಕೊಳ್ಳಿ. ಸೊ ದಟ್ಸ್ ಇಟ್, ಇವತ್ತಿಗೆ ಇಷ್ಟೇ ವಿಡಿಯೋ ಗಾಯ್ಸ್. ಸೊ ಬಸ್ ನಾನು ಎಷ್ಟಾಗುತ್ತೆ ನಂಗೆ ಅಷ್ಟೇ ನನ್ನ ಸಬ್ಸ್ಕ್ರೈಬರ್ಸ್ಗೂ ನನ್ನ ಫ್ಯಾಮಿಲಿಗೆ ಗೊತ್ತಾಗಲಿ ಅಂತ ಏನಾಗ್ತಿದೆ ಅಂತ ನಾನು ವಿಡಿಯೋ ಮಾಡ್ತಿದ್ದೀನಿ. ಸೊ ಓಕೆ, ಪ್ಲೀಸ್ ಸಪೋರ್ಟ್ ಗಾಯ್ಸ್. ಓಕೆ, ದೇವರಲ್ಲಿ ಬೆಳ್ಕೋದು ಅಷ್ಟೇ. ಸಮೀರ್ ಫ್ಯಾಮಿಲಿಗೆ ಏನಾಗುತ್ತಾರೆ ಇರಲಿ, ಅವ್ರಿಗೂ ಏನಾಗ್ತಿರ್ಲಿ. ಹಾಗೆ ಮೇನ್ ಪಾಯಿಂಟ್ಸ್ ಇರೋದು ನಮ್ಮ 3 ಪಾಯಿಂಟ್ಸ್. ಓಕೆ, ಎಷ್ಟು ನಮ್ಮ ಫಸ್ಟ್ ಪಾಯಿಂಟ್ ಅಂದ್ರೆ ನಮ್ಮ ಸೌಜನ್ಯಗೆ ಮತ್ತೆ ನಮ್ಮ ಅವ್ರ ಫ್ಯಾಮಿಲಿಗೆ ನ್ಯಾಯ ಸಿಗ್ಬೇಕು. ಎರಡನೇದು ಸಮೀರ್ ಅವ್ರ ಫ್ಯಾಮಿಲಿಗೆ ಈ ತರ ಎಲ್ಲ ಎವಿಡೆನ್ಸ್ ಕಟ್ ಮಾಡಿ ಎಲ್ಲ ವಿಷಯನ ಹೊರಗೆ ಹಾಕಿದ್ರೆ ಅವ್ರಿಗೆ ಏನು ಆಗ್ಬಾರ್ದು, ಅಷ್ಟನ್ನು ದೇವ್ರಲ್ಲಿ ಬೆಳ್ಕೋತೀನಿ. ಓಕೆ, ಮೂರನೇದು ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡಿ ಗಾಯ್ಸ್. ಓಕೆ, ಎಷ್ಟಾಗುತ್ತೆ ಶೇರ್ ಮಾಡಿ. ಓಕೆ, ಸೊ ಇಷ್ಟ ಹೇಳ್ತೀನಿ ಗಾಯ್ಸ್. ಓಕೆ, ಯಾರು ವಿಡಿಯೋ ನೋಡಿ ಪ್ಲೀಸ್ ಲಾಸ್ಟ್ ಬೇಗ ಅದೇ ಹೇಳ್ತಿದ್ದೀನಿ ಪದೇ ಅರ್ಥ ಮಾಡ್ಕೊಳ್ಳಿ. ಯಾರು ನೋಡಿಲ್ಲ ವಿಡಿಯೋ ಪ್ಲೀಸ್ ಗಾಯ್ಸ್ ವಿಡಿಯೋ ನೋಡಿ ಅದನ್ನ ಅರ್ಥ ಮಾಡ್ಕೊಳ್ಳಿ, ಏನಾಗಿದೆ ಏನಿಲ್ಲ ಅಂತ ಎಲ್ಲ ಇಟ್ಟು ಜಡನು ಒಂದು ಸಣ್ಣ ಪುಟ್ಟ ಮಗು ತರ ತಿಳಿಸಿದಾನೆ. ಓಕೆ, ಎಲ್ಲ ನೋಡಿ ಅಂತೀನಿ. ಸೊ ದಟ್ಸ್ ಇಟ್ ಗಾಯ್ಸ್, ಇವತ್ತಿನ ವಿಡಿಯೋ ಅಷ್ಟೇ. ಸೊ ಎಷ್ಟಾದ್ರೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಗಾಯ್ಸಿಗೆ. ಅವ್ರ ಕಮೆಂಟ್ ಅಲ್ಲಿ ಜಸ್ಟಿಸ್ ಫಾರ್ ನಮ್ಮ ತಂಗಿ ಸೌಜನ್ಯ ಅಂತ ಜಸ್ಟಿಸ್ ಫಾರ್ ಹಾಕೇ ಹೋಗಿ. ಓಕೆ ಗಾಯ್ಸ್, ಅವ್ರಿಗೆ ನ್ಯಾಯ ಸಿಗ್ಲೇಬೇಕು, ಸಿಗೋ ತರ ಮಾಡೋಣ. ಸೊ ಇಲ್ಲಿಗೆ ವಿಡಿಯೋ ಏನ್ ಮಾಡ್ತೀನಿ, ನನಗೆ ಹುಷಾರಿಲ್ಲ. ಸೊ ಬಾಯ್ ಗಾಯ್ಸ್.